ಗುರುನಾಮಾಮೃತ 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 ಸವಿಮನವೇ. ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸವಿಮನವೇ. ಅಣುವಲಿ ಅಣು ಇವನು ಮಹತೋ ಮಹಿಮನು, ಅರಿವಿಗೆ ಅರಿವು ತಾನಾಗಿಹನು. ರವಿಯನು ಮೀರಿಸೋ ತೇಜಸ್ವಿ ರೂಪನು, ಚೈತನ್ಯ ನೀಡುವ ಚಿನ್ಮಯನು. ಚೈತನ್ಯ ನೀಡುವ ಚಿನ್ಮಯನು. ಗುರುನಾಮಾಮೃತ 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 ಸವಿಮನವೇ. ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸವಿಮನವೇ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶಿವಾನಂದ ಗುರುಗಳು ಬ್ರಹ್ಮೈಕ್ಯರಾದ ಮೇಲೆ ಈ ಸಲ ಶೀಗೇಹಳ್ಳಿಗೆ ಬಂದು ನೆಲೆಸಿದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಜ್ಞಾನದ ಭೂದಾಗ್ನಿ ಪ್ರಜ್ವಲಿತವಾಗಿ ಕೆಚ್ಚಲ ತುಂಬ ಹಾಲನ್ನು ತುಂಬಿಕೊಂಡಂಥ ಆಕಳು ತನ್ನ ಕರುವನ್ನು ಕಂಡಾಕ್ಷಣ ಹೇಗೆ ಹಾಲನ್ನು ಸುರಿಸ್ತದೋ ಆ ರೀತಿ ಭಕ್ತಜನರ ಅಜ್ಞಾನವನ್ನು ತನ್ನ ಪ್ರಖರ ತೇಜಸ್ಸಿನಿಂದ ಸುಟ್ಟು ಭಸ್ಮ ಮಾಡತೊಡಗಿತ್ತು. ಸಾಧಕರಿಗೆ 3 ಹೊತ್ತು ಅಂದರೆ ಬೆಳಗಿನ ಹೊತ್ತು ಉಪನಿಷತ್ ಭಾಷ್ಯ, ಮಧ್ಯಾಹ್ನ ಆತ್ಮಪುರಾಣ, ರಾತ್ರಿ ಶ್ರೀ ಶಂಕರಾಚಾರ್ಯರ ಗ್ರಂಥಗಳು, ಈ ರೀತಿ ತ್ರಿಕಾಲವು ಶ್ರೀ ಶ್ರೀಧರರ ಪ್ರವಚನ ಸಾಧಕರನ್ನು ಸದಾ ಆತ್ಮಸ್ವರೂಪದೆಡೆಗೆ ಅನುಸಂಧಾನವಾಗುವಂತೆ ಮಾಡ್ತಾ ಇತ್ತು. ವೇದಾಂತದ ಸಾರವನ್ನು ಬಹಳ ಸುಲಭ ಶೈಲಿ ಹಾಗೂ ಮೃದು ಮಧುರ ವಾಕ್ಯಗಳಿಂದ ಶ್ರೀ ಶ್ರೀಧರ ಗುರುಗಳು ತಿಳಿಸಿಕೊಡ್ತಿದ್ರು. ಸಾಧಕರ ಸಂಶಯ ಜಿಜ್ಞಾಸೆಗಳಿಗೆಲ್ಲ ಅತ್ಯಂತ ಆತ್ಮೀಯವಾಗಿ ಕಣ್ಣಿಗೆ ಕಾಣುವ ಉದಾಹರಣೆಗಳನ್ನೇ ಕೊಟ್ಟು ಮನದಟ್ಟು ಮಾಡ್ತಿದ್ರು. ಸ್ತ್ರೀ ಪುರುಷರೆಂಬ ಯಾವ ಭೇದವೂ ಈ ಗುರುಗಳಿಗಿರಲಿಲ್ಲ. ಅಖಂಡ ಆನಂದ ಸ್ವರೂಪವೇ ಆಗಿ ನಿಂತ ಚೈತನ್ಯ ಮೂರ್ತಿಗೆ ಯಾವ ಜಾತಿ, ಲಿಂಗ, ಮತ, ಗೋತ್ರ, ಸೂತ್ರ ಇತ್ಯಾದಿಗಳು ಕಾಣೋದೇ ಇಲ್ಲ. ಅವರವರ ಆಸಕ್ತಿಗನುಗುಣವಾಗಿ ಭಕ್ತಿ ಜ್ಞಾನದ ದಾರಿಯನ್ನು ತೆರೆದು ತೋರಿಸುವುದೊಂದೇ ಆ ಗುರುಗಳ ಗುರಿ. ಎಲ್ಲರೂ ಈ ಪ್ರಾಪಂಚಿಕ ಅಜ್ಞಾನದಿಂದ ಪಾರಾಗಿ ತಮ್ಮ ಮೂಲವಾದ ಆನಂದ ಸ್ವರೂಪದಲ್ಲಿ ಸೇರಿ ಹೋಗಲಿ ಅನ್ನೋದೇ ನಿಜವಾಗಿ ಎಲ್ಲ ಜ್ಞಾನಿಗಳ ಅಭಿಲಾಷೆ ಇರುತ್ತೆ. ಇದಕ್ಕಾಗಿ ಈ ರೀತಿಯ ಸಂತ ಮಹಾತ್ಮರು ಹಗಲು ರಾತ್ರಿ ಭೇದವಿಲ್ಲದೆ ಆರ್ತರ ದುಃಖ ಪರಿಹಾರ ಮಾಡಿ ಅವರನ್ನು ಭಕ್ತಿ ಮಾರ್ಗಕ್ಕೆ ತರೋದು, ಸಾಧಕರನ್ನು ಜ್ಞಾನ ಬೋಧನೆ ಮಾಡಿ ಸಾಧನೆಯ ಪಥಕ್ಕೆ ಹಚ್ಚಿ ಅವರನ್ನು ಪೂರ್ಣಗೊಳಿಸುವೆಡೆ ಪರಮಾನಂದದ ಬುತ್ತಿಯನ್ನು ಕಟ್ಟಿಕೊಟ್ಟು ಮತ್ತೆ ಅವರು ಈ ಪ್ರಾಪಂಚಿಕ ಸೆಳೆತಕ್ಕೆ ಒಳಗಾಗದೆ ಆ ಆನಂದದ ದಾರಿಯಲ್ಲಿ ಸಾಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುವಂತೆ ಮಾಡುವ ಕರುಣಾರ್ದ್ರ ಪ್ರೇಮ ಹೃದಯಿಗಳು ಈ ಸಂತ ಮಹಾತ್ಮರು. ಈ ದಾರಿಯಲ್ಲಿ ಯಾವ ಮಹಾತ್ಮರಿಗೂ ಸ್ತ್ರೀ ಪುರುಷ, ಮೇಲು ಕೀಳು, ಚಿಕ್ಕವರು ದೊಡ್ಡವರು ಈ ರೀತಿ ಯಾವ ಭೇದವೂ ಇರೋದಿಲ್ಲ. ಯಾವ ಹೃದಯ ನಿಜವಾಗಿ ಏನನ್ನು ಬಯಸ್ತಿದೆ ಅನ್ನೋದು ಅವರಿಗೆ ಗೊತ್ತು. ಅದರ ಪ್ರಕಾರವೇ ಆ ಮಹಾತ್ಮರು ಆ ಹೃದಯದಲ್ಲಿ ಬೆಳೆಯಬೇಕಾದ ಬೀಜವನ್ನು ಬಿತ್ತಿ ಭಕ್ತಿ, ಜ್ಞಾನ, ವಿರಾಗದ ನೀರು, ಗೊಬ್ಬರ ಮತ್ತು ಬೆಳಕನ್ನು ಹರಿಸ್ತಾನೇ ಇರ್ತಾರೆ. ಯಾವ ಲಾಭದ ಲೋಭವೂ ಇಲ್ಲದ ವಿಶ್ವಾತ್ಮರಿವರಾದ್ದರಿಂದ ಇವರಿಗೆ ಎಲ್ಲರೂ ಒಂದೇ. ಇನ್ನು ಎಲ್ಲ ಸ್ತ್ರೀಯರನ್ನು ನೀನು ಮಾತ್ರ ಭಾವನೆಯಿಂದ ಕಂಡು ತತ್ವಬೋಧನೆಯನ್ನು ಮಾಡ್ತಾ ಬಾ ಅಂತ ಬಾಲ್ಯದಲ್ಲೇ ಈ ಶ್ರೀಧರರಿಗೆ ತಾಯಿಯ ಆಜ್ಞೆಯೊಂದಿತ್ತಲ್ಲ. ಎಲ್ಲ ಸ್ತ್ರೀಯರಲ್ಲೂ
ಚಿಕ್ಕ ಮಗುವಿನ ರೀತಿಯ ನಡೆಯನ್ನಿಟ್ಕೊಂಡು ಶ್ರೀ ಶ್ರೀಧರರು ಬಾಲಜ್ಞಾನಿಯಂತೆ ನುಡಿಯಲ್ಲಿ ವ್ಯವಹರಿಸ್ತಿದ್ರು. ಹಾಗಾಗಿ ಈ ಸಂದರ್ಭದಲ್ಲೇ ಮಠದಲ್ಲಿರುವ ಅನೇಕ ಸಾಧಕ ಸ್ತ್ರೀಯರು ಶ್ರೀಧರ ಮಹಿಮೆಯನ್ನು ಸಾರುವಂತಹ ಅನೇಕ ಹಾಡುಗಳನ್ನು ಬರೆದರು. ಉದಾಹರಣೆಯೊಂದನ್ನು ಕೊಡೋದಾದರೆ, ನಾರಿ ನರಭೇದಗಳ ಮತಿ ತೋರದ ಪ್ರಭುವರೆಗೆ, ರಜತಮ ಸಾತ್ವಿಕ ವಿರಹಿತ ಅಜನೆನಿಸಿರುವವಗೆ, ಮೂರೂ ಗುಣಗಳ ಕಾರ್ಯದಿ ಸೇರದಿರುವವಗೆ, ಹೀಗೆಲ್ಲ ಭಗವತ್ ತತ್ವವನ್ನೇ ಈ ಶ್ರೀಧರ ರೂಪದಲ್ಲಿ ಕಂಡು ಬರೆದಂಥ ಹಾಡುಗಳಿವು. ಈ ಹಾಡು ಸಾವಿತ್ರಕ್ಕ ಅನ್ನೋ ಸಾಧ್ವಿಯಿಂದ ಬಂತು. ಈ ರೀತಿಯ ಹಾಡುಗಳು ಶ್ರೀಧರರನ್ನು ಕಂಡು ಆನಂದಗೊಂಡು ಅಂತರಂಗದಿಂದ ಸ್ಫುರಿಸಿದ ದಿವ್ಯ ಸ್ತುತಿ ಅಂತಲೇ ಹೇಳಬೇಕು. ಹಾಗಾಗಿಯೇ ಶ್ರೀ ಶ್ರೀಧರರ ಪ್ರತ್ಯಕ್ಷ ಸಾನ್ನಿಧ್ಯವಿರುವ ವರದಪುರದಲ್ಲಿ 3 ಹೊತ್ತು ಈ ಹಾಡು ಶ್ರೀಧರ ಸ್ವಾಮಿಗಳ ಆರತಿಯ ಸಂದರ್ಭದಲ್ಲಿ ಸದಾ ಅನುರಣಿತವಾಗ್ತಿರೋದು. ಇಷ್ಟೇ ಅಲ್ಲ, ಶ್ರೀ ಶ್ರೀಧರರ ಸಾನ್ನಿಧ್ಯದಲ್ಲಿರುವಾಗ ಈ ಸಾಧಕ ಮಾತೆಯರಿಗೆ ಆನಂದದ ಆತ್ಮಭಾವನೆ ಅಥವಾ ತಾಯಿಗೆ ಮಗುವಿನ ಮೇಲಿನ ವಾತ್ಸಲ್ಯ ಭಾವನೆ ತಾನಾಗಿ ಉಂಟಾಗ್ತಿತ್ತು ಅನ್ನೋದನ್ನು ಈ ಆನಂದೋತ್ಕರ್ಷವನ್ನು ಅನುಭವಿಸಿದ ತಾಯಂದಿರು ಬಹಳ ಸಲ ಮುಂದೆ ಹೇಳ್ಕೋತಿದ್ರು. ಒಂದು ಸಲ ಸಜ್ಜನಗಡದಲ್ಲಿ ಈ ಶ್ರೀಧರ ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡ್ತಾ ಇದ್ದ ಸಾಧಕರು ತಮ್ಮ ಅನುಭವವನ್ನು ಹೇಳಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಕರ್ಕಿ ಗಂಗಕ್ಕ ಅನ್ನೋ ಸಾಧಕಿ ತನ್ನ ಅನುಭವ ಹೇಳಿಕೊಳ್ತಾರೆ. ಶ್ರೀಧರಾರ್ಯರು ಎಲ್ಲಿಯಾದರೂ ಸಹಜವಾಗಿ ನೆಲದ ಮೇಲೆ ಅಡ್ಡಾಗಿ ಆತ್ಮಾನುಸಂಧಾನದಲ್ಲಿ ಮೈ ಮರೆತಾಗ ಆ ಆನಂದದ ಸ್ಥಿತಿಯಲ್ಲಿ ಅವರನ್ನು ಕಂಡಂಥ ಸ್ತ್ರೀ ಪುರುಷರು ಯಾರೇ ಇರಲಿ, ಆ ಬ್ರಹ್ಮಸ್ವರೂಪದ ಒಂದು ಆನಂದದ ಸೆಳೆತದಿಂದ ಆ ಆನಂದ ನಿಮಗ್ನರಾದ ಶ್ರೀಧರರ ಶಿರವನ್ನು ತಮ್ಮ ತೊಡೆಯ ಮೇಲಿಟ್ಕೋತಿದ್ರಂತೆ. ಹಾಗೆ ತಮ್ಮ ತೊಡೆಯ ಮೇಲಿಟ್ಕೊಂಡು ಕೂತ್ಕೊಂಡವರಿಗೆ ಅವರ ಮನಸ್ಸು ಹೊರಗಿನ ಎಲ್ಲ ಭಾವನೆಗಳಿಂದ ತಪ್ಪಿ ಅಂತರ್ಮುಖವಾಗ್ತಿತ್ತಂತೆ. ಆ ಅವಸ್ಥೆಯಲ್ಲಿ ಆ ಮನಸ್ಸು ಕೂಡ ಶ್ರೀಧರರ ಮನಸ್ಸು ಅನುಭವಿಸುವಂಥ ಸಮಾಧಿಯ ಸುಖವನ್ನು ಅನುಭವಿಸ್ತಿತ್ತು ಅಂತ ಭಾವ ಪರವಶರಾಗಿ ತನ್ನ ಅನುಭವವನ್ನೇ ಆ ಗಂಗಕ್ಕ ಅಂದು ಹಂಚಿಕೊಂಡಿದ್ರು. ಈ ಅನುಭವಗಳ ಸಾರ ಸಂದೇಶ ಏನು ಅಂತಂದರೆ, ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಬೃಂದಾವನದ ಅನೇಕ ಗೋಪಿಕಾ ಸ್ತ್ರೀಯರು ಅನುಭವಿಸಿದ ಆ ದಿವ್ಯ ತಾಯ್ತನದ ಆನಂದವನ್ನೇ ನೆನಪಿಸುತ್ತೆ. ಮತ್ತೆ ಭಗವಾನ್ ಅನ್ನೋ ಪದವಿ ಸುಲಭಕ್ಕೆ ಸಮರ್ಥರು ಕೊಟ್ಟುಬಿಡ್ತಾರ. ಈ ರೀತಿ ಆನಂದದಿಂದ ಶೀಗೆಹಳ್ಳಿ ಮಠದಲ್ಲಿ ಈ ಬಾರಿ 3 ವರ್ಷ ಈ ಶ್ರೀಧರ ಜ್ಞಾನ ಸತ್ರ ಅಖಂಡವಾಗಿ ಬೆಳಗಿತ್ತು. ಈ ಸಂದರ್ಭದಲ್ಲಿ ಈ ಶ್ರೀಧರ ಜ್ಞಾನ ಸತ್ರದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದಿಡ ಬಯಸ್ತೇನೆ. ಈ ಶೀಗೆಹಳ್ಳಿಗೆ ಸುಮಾರು 1.5 ಮೈಲು ದೂರದಲ್ಲಿ ಕಡವಾಳ ಅನ್ನೋ ಊರಿದೆ. ಇಲ್ಲಿ ಗಣಪತಿ ಅನ್ನುವಂಥ ಒಬ್ಬ ಕ್ಷೌರಿಕನಿದ್ದ. ದಿನಾಲೂ ತನ್ನ ಕುಲ ಕೆಲಸವಾದಂಥ ಈ ಕ್ಷೌರ ಮಾಡೋ ಕಾಯಕವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಅವನು ಶ್ರದ್ಧೆಯಿಂದ ಮಾಡ್ತಿದ್ದ. ಆಮೇಲೆ ಆ ಕ್ಷೌರದ ಸಾಮಾನೆಲ್ಲ ತೊಳೆದಿಟ್ಟು ಸ್ನಾನ ಮಾಡಿ ಒದ್ದೆ ಒಂಟಿ ಪಂಜಿಯಲ್ಲಿ ಮಠಕ್ಕೆ ಬಂದು ಶ್ರೀಧರರ ದರ್ಶನ ಮಾಡಿ ಸತ್ಸಂಗದಲ್ಲಿ ಕೇಳುಗನಾಗಿ ಭಾಗವಹಿಸ್ತಿದ್ದ. ತುಂಬ ಆಸಕ್ತಿಯಿಂದ ಗುರುಗಳ ಪ್ರವಚನವನ್ನು ನಿತ್ಯ ಕೇಳ್ತಿದ್ದ. ಆಮೇಲೆ ಸಾಯಂಕಾಲದವರೆಗೂ ಮಠದಲ್ಲಿದ್ದು ಸಂಜೆಯ ಭಜನೆ ಮತ್ತು ಆರತಿಯನ್ನು ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದ. ಇದು ಅವನ ನಿತ್ಯದ ಕಾರ್ಯಕ್ರಮವಾಗಿತ್ತು. ಶ್ರೀಧರ ಗುರುಗಳು ಪ್ರವಚನ ಮಾಡುವಾಗ ಮತ್ತೆ ಮತ್ತೆ ಇವನ ಮುಖಾನೇ ನೋಡಿ ಮಾತಾಡ್ತಿದ್ರು. ಆ ಗಣಪತಿಯ ವೇದಾಂತ ಶ್ರವಣದ ಆಸಕ್ತಿಯನ್ನು ಶ್ರದ್ಧೆಯನ್ನು ಗಮನಿಸಿಯೇ ಗುರುಗಳು ಹೀಗೆ ಮಾಡ್ತಿದ್ರು. ಆದರೆ ಕೆಲವು ಬಾರಿ ಒಂದಷ್ಟು ಜನರ ಮನಸ್ಸಿನಲ್ಲಿ ಒಂದು ಸಂಶಯದ ಗುಂಗಿರ್ತದಲ್ಲ, ಅವನು ಬೇರೆ ಜಾತಿ, ಹಾಗಿದ್ದಾಗೂ ಗುರುಗಳು ಯಾಕೆ ಅವನ ಮುಖ ನೋಡಿ ಪ್ರವಚನ ಮಾಡ್ತಾರೆ, ಈ ವಿಷಯವೆಲ್ಲ ಅವನಿಗೇನು ಗೊತ್ತು ಅನ್ನೋ ಗುಂಗಿ ಹುಳ ಕೆಲವರ ತಲೆಯಲ್ಲಿ ಕಾಡ್ತಿತ್ತು. ಒಂದು ದಿವಸ ಸಾಗರದ ಭೀಮನಕೋಣೆ ಸೂರ್ಯನಾರಾಯಣ ಅನ್ನೋನು, ಸ್ವಾಮಿ, ನೀವು ಜಾತಿ ಪಾತಿ ಅಧಿಕಾರ ಅನಧಿಕಾರ ನೋಡದೆ ಎಲ್ಲರಿಗೂ ಈ ಆಧ್ಯಾತ್ಮಿಕ ಉಪದೇಶವನ್ನು ಮಾಡ್ತಿರಲ್ಲ, ಇದ್ಯಾಕೆ ಅಂತ ಶ್ರೀಧರ ಸ್ವಾಮಿಗಳ ಹತ್ರ ಕೇಳ್ತಾನೆ. ಆಗ
ಶ್ರೀ ಶ್ರೀಧರರು ಹೇಳ್ತಾರೆ, ತಮ್ಮ ನೋಡು, ಅಂತಹ ಯೋಗ್ಯತೆ ಇಲ್ಲದೆ ಇದ್ದವರಿಗೆ ನನ್ನ ದರ್ಶನದ ಯೋಗವೇ ಬರೋದಿಲ್ಲ. ನನ್ನಿಂದ ಉದ್ಧಾರವಾಗೋ ಯೋಗ ಯಾರ್ಯಾರಿಗಿದೆಯೋ ಅಂಥವರನ್ನೇ ಪರಮಾತ್ಮ ನನ್ನ ಬಳಿ ಕಳಿಸ್ತಾನೆ ಅಂತ ಶ್ರೀಧರರು ಅವನಿಗೆ ತಿಳಿಸಿ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ನೆನಪು ಮಾಡ್ಕೋಬೇಕು. ಮಹಾಭಾರತದ ಇತಿಹಾಸದಲ್ಲಿ ಶ್ರೀಕೃಷ್ಣ ಸಂಧಾನಕ್ಕಾಗಿ ಕೌರವನ ಆಸ್ಥಾನಕ್ಕೆ ಹೋದಾಗ ಭಕ್ತಾಗ್ರೇಸರ ಭೀಷ್ಮರು, ದ್ರೋಣರು ಎಲ್ಲ ಶ್ರೀಕೃಷ್ಣನನ್ನ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸ್ತಾರೆ. ಆದರೆ ಈ ಕೃಷ್ಣ ಕೆಳಜಾತಿಯವನಾದರೂ ಕೂಡ ತನ್ನ ಆಂತರಂಗಿಕ ಭಕ್ತನಾದ ವಿದುರನ ಮನೆಗೆ ಅವ ಕರೆಯದಿದ್ರೂ ಕೂಡ ಊಟಕ್ಕೆ ಹೋಗ್ತಾನಲ್ವಾ. ಇದು ನಿಜವಾದ ಭಗವತ್ ಪ್ರೀತಿ, ಭಗವತ್ ಕೃಪೆ. ಅಷ್ಟಕ್ಕೂ ಮಿಗಿಲಾಗಿ ಈ ಗಣಪತಿ ಅನ್ನುವವನು ಯಾವ ಜನ್ಮದಲ್ಲಿ ಈ ಗುರುಗಳ ಸೇವೆ ಮಾಡಿ ಈ ರೀತಿ ವೇದಾಂತಕ್ಕೆ ಅಧಿಕಾರಿಯಾಗಿದ್ನೋ ಯಾರಿಗೆ ಗೊತ್ತು. ಶ್ರೀಧರರು ಇಷ್ಟು ತಿಳಿಸಿ ಹೇಳಿದರೂ ಕೂಡ ಈ ಸೂರ್ಯನಾರಾಯಣನಿಗೆ ಅಷ್ಟು ಸಮಾಧಾನವಾಗಲಿಲ್ಲ. ಮುಂದೆ ಶ್ರೀಧರರು ಹೇಳಿದ್ದನ್ನು ಅವನೇ ತನ್ನ ಮನೆಯಲ್ಲಿ ಪ್ರತ್ಯಕ್ಷ ನೋಡುವ ಸಂದರ್ಭ ಆ ಸೂರ್ಯನಾರಾಯಣನಿಗೆ ಒದಗಿ ಬರ್ತದೆ. ಒಂದ್ಸಲ ಶ್ರೀಧರರು ಈ ಸೂರ್ಯನಾರಾಯಣನ ಮನೆಗೆ ಹೋಗಿರ್ತಾರೆ. ಅಂದರೆ ಭೀಮನ ಕೋಣೆಯಲ್ಲಿ ಹೋಗಿ ವಾಸ್ತವ್ಯ ಮಾಡಿರ್ತಾರೆ. ಪಾದಪೂಜೆ, ಭಿಕ್ಷೆ ಎಲ್ಲ ಕಾರ್ಯಕ್ರಮಗಳು ಕೂಡ ಅವತ್ತು ಆ ಭೀಮನ ಕೋಣೆಯಲ್ಲಿ ಇದ್ದಿರ್ತದೆ. ಗುರು ದರ್ಶನಕ್ಕಾಗಿ ಈ ಸೂರ್ಯನಾರಾಯಣನ ಪರಿಚಯದವನೊಬ್ಬ ಬೆಳಿಗ್ಗೆ ಬೇಗ ಬಂದಿರ್ತಾನೆ. ಯಾವಾಗಲೂ 3 ಗಂಟೆಗೆ ಏಳುವಂಥ ಗುರುಗಳು ಆ ದಿನ ಯಾವ ಕಾರಣಕ್ಕೂ ಗೊತ್ತಿಲ್ಲ 8 ಗಂಟೆ ಹತ್ತಿರ ಬಂದರೂ ಹೊರಗೆ ಬರೋದಿಲ್ಲ. ಹಾಗೆ ಬಂದಾತ ಕಾದು ಕಾದು ಬೇಜಾರಾಗಿ ಈ ಸೂರ್ಯನಾರಾಯಣನಿಗೆ, ಏನಪ್ಪ ನಿನ್ನ ಗುರುಗಳು ದೊಡ್ಡ ಮಹಾತ್ಮರು ಅಂತೀಯ, 8 ಗಂಟೆಗೆ ಬಂತು ಇನ್ನೂ ಹೇಳಲಿಲ್ವಲ್ಲೋ, ಇವರೆಂಥ ಮಹಾತ್ಮರೋ ಅಂತ ನಡೆದು ಬಿಡ್ತಾನೆ. ಅವನು ಆ ಕಡೆ ಹೋಗಿದ್ದೇ ತಡ ಈ ಕಡೆ ಶ್ರೀಧರರು ಎದ್ದು ಹೊರಗೆ ಬರ್ತಾರೆ. ಈ ಸಂದರ್ಭವನ್ನು ನೋಡಿದ ಸೂರ್ಯನಾರಾಯಣನಿಗೆ ಆಗ ಆ ವ್ಯಕ್ತಿಯ ಅಭಾಗ್ಯತೆಯ ಅರಿವಾಯಿತು. ಹಾಗೂ ನನ್ನ ದರ್ಶನ ಯೋಗ್ಯತೆ ಇದ್ದವರಿಗೆ ಮಾತ್ರ ಆ ಯೋಗ ಬರುತ್ತೆ ಅಂತ ಗುರುಗಳು ಅವತ್ತು ಶೀಗೇಹಳ್ಳಿಯಲ್ಲಿ ಹೇಳಿದ್ದಂಥ ಆ ಮಾತಿನ ನೆನಪಾಗಿ ಅದಕ್ಕೆ ಸಾಕ್ಷಿಯೂ ದೊರಕಿ ಅವನ ಸಂಶಯದ ಗುಂಗು ಅಲ್ಲಿಗೆ ಪರಿಹಾರವಾಯಿತು. ಯಾರಿಗೆ ಗುರುಯೋಗವಿದೆಯೋ ಅಂತಹ ಸುಯೋಗಿ ಜನರನ್ನ ಯಾವ ಭೇದ ಭಾವಗಳಿಲ್ಲದೆ, ಮನಸ್ಸಿನ ಯಾವ ದೌರ್ಬಲ್ಯದ ಹಿಡಿತಕ್ಕೂ ಸಿಕ್ಕದೆ, ಎಲ್ಲರ ಉದ್ಧಾರವೇ ಗುರಿಯಾಗಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಂಡು ಮುನ್ನಡೆಸುವವನೇ ನಿಜವಾದ ಅರಿವಿನ ಗುರು. ನಿಜವಾದ ಮಾತ್ರಹೃದಯಿ ಗುರುಗಳಿಗೆ ದೀನದಲಿತರ ಮೇಲೆ, ಅಜ್ಞಾನಿಗಳ ಮೇಲೆ ಅಪಾರ ಕರುಣೆ ಇದ್ದು ಅವರನ್ನು ಅವರ ಮನಸ್ಥಿತಿಗನುಗುಣವಾಗಿ ಉದ್ಧಾರದ ಮಾರ್ಗಕ್ಕೆ ತರುವ ಉದಾರ ದೃಷ್ಟಿ ಇರುತ್ತೆ. ಇದು ನಿಜವಾದ ಗುರುಪಥ, ಗುರುಭಾವ. ಇಂಥ ವಿಶಾಲ ಅರಿವಿನ ಮೂರ್ತಿಮಂತ ರೂಪವೇ ಗುರುವಾಗಿ ಭುವಿಗೆ ಇಳಿದು ಬಂದಿರುತ್ತೆ. ಶ್ರೀಧರ ಸ್ವಾಮಿಗಳ ಪಾದ ಪದ್ಮಕ್ಕೆ ಸ್ವಾನಂದ ಸ್ಮರಣೆಯಲ್ಲಿ ಹೃದಯವಾಗಿ ಮಣಿದು ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಬ್ರಹ್ಮರೂಪನು ಹರಿಯಂತೆ ಕಾವನು, ಶರಣರ ಉದ್ಧರಿಸೋ ಶಿವನಿವನು. ಗಂಧದಿ ಪರಿಮಳವು ಇರುವಂತೆ ಇರುವನು, ಜ್ಞಾನದ ಜ್ಯೋತಿಯ ಬೆಳಗುವನು. ಗಂಧದಿ ಪರಿಮಳವು ಇರುವಂತೆ ಇರುವನು, ಜ್ಞಾನದ ಜ್ಯೋತಿಯ ಬೆಳಗುವನು. ಗುರುನಾಮಾಮೃತ 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 ಸವಿಮನವೇ. ಗುರುನಾಮಾಮೃತ ಸವಿಮನವೇ. ಗುರುನಾಮಾಮೃತ ಸವಿಮನವೇ.